ಹಲೋ ಎವ್ರಿವನ್. ಎಕ್ಸಾಮ್ಸ್ ಒಳಗೆ ಬ್ಯಾಕ್ಟೀರಿಯಾಗಳಿಂದ ಮತ್ತು ವೈರಸ್ಗಳಿಂದ ಬರುವ ರೋಗಗಳ ಮೇಲೆ ಕ್ವಶನ್ಸ್ ಕೇಳ್ತಾರೋ. ಎಲ್ರಿಗೂ ಈ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ಬರುವ ರೋಗಗಳ ಮೇಲೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಯಾಕಂದ್ರೆ ಬ್ಯಾಕ್ಟೀರಿಯಾಗಳಿಂದ ಯಾವ್ಯಾವ ರೋಗ ಬರ್ತಾವೆ ಮತ್ತು ವೈರಸ್ಗಳಿಂದ ಯಾವ್ಯಾವ ರೋಗ ಬರ್ತಾವಂತ ಎಲ್ರಿಗೂ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗಂಗಿಲ್ಲ. ಸೊ ಇವತ್ತಿನ ಟಾಪಿಕ್ ಒಳಗೆ ನಾವು ಬ್ಯಾಕ್ಟೀರಿಯಾಗಳಿಂದ ಬರುವ ರೋಗಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಬ್ಯಾಕ್ಟೀರಿಯಾಗಳ ಬಗ್ಗೆ ತಿಳ್ಕೋಕ್ಕಿಂತ ಮುಂಚೆ ನಾವು ಈ ರೋಗಗಳು ಅಂದ್ರೆ ಏನಂತ ನೋಡೋಣ. ರೋಗಗಳು ಅಂದ್ರೆ ಒಬ್ಬ ನಾರ್ಮಲ್ ಮನುಷ್ಯ, ಒಬ್ಬ ಸ್ವಸ್ಥ ಮನುಷ್ಯ ಅದನ್ನು ಅವನ ದೇಹದ ಯಾವುದೋ ಒಂದು ಭಾಗಕ್ಕೆ ಒಂದು ಸೋಂಕು ತಗಲ್ತೈತೆ. ಆ ಸೋಂಕಿನಿಂದ ಅವನ ಇಡೀ ಜೈವಿಕ ಕ್ರಿಯೆ ಅಸ್ವಸ್ಥಗೊಳ್ತೈತಿ. ಈ ಅಸ್ವಸ್ಥತೆ ಅಂತ ಏನು ಕರಿತೀವಲ್ಲ ಅದನ್ನು ನಾವು ರೋಗ ಅಂತ ಹೇಳಬಹುದು. ಈ ಅಸ್ವಸ್ಥತೆಯಿಂದ ಮನುಷ್ಯನಿಗೆ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡೋಕ್ಕೆ ಮನಸ್ಸಾಗಂಗಿಲ್ಲ. ಸುಸ್ತಾಗೋದು, ಜ್ವರ, ಕೆಮ್ಮು, ನೆಗಡಿ, ವಾಂತಿ ಆಗುವುದು, ಈ ರೀತಿ ಅಸ್ವಸ್ಥತೆ ಉಂಟಾಗಿ ಅವ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡೋಕ್ಕೆ ಬರಂಗಿಲ್ಲ. ಸೊ ಈ ಅಸ್ವಸ್ಥತೆಯನ್ನು ನಾವು ರೋಗ ಅಂತ ಹೇಳಬಹುದು. ಈ ರೋಗ ಎಲ್ಲಿಂದ ಬರ್ತೈತೆ ಅಂತ ನೋಡೋದಾದ್ರೆ ಸೂಕ್ಷ್ಮ ಜೀವಿಗಳ ಮೂಲಕ. ಎಲ್ಲಿಂದ? ಸೂಕ್ಷ್ಮ ಜೀವಿಗಳ ಮೂಲಕ ನಮ್ಮ ದೇಹವನ್ನು ಸೇರ್ಕೋತಾವು. ಈ ಸೂಕ್ಷ್ಮ ಜೀವಿಗಳು ಯಾವ್ಯಾವ ಅಂತ ನೋಡೋದಾದ್ರೆ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಶಿಲೀಂಧ್ರಗಳು ಮತ್ತು ಪ್ರೋಟೋಜೋವಾಗಳು. ಈ 4 ಏನದಾವಲ್ಲ ಇವುಗಳನ್ನು ನಾವು ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತೀವಿ. ಈ ಸೂಕ್ಷ್ಮ ಜೀವಿಗಳು ಎಲ್ಲಿಂದ ಬರ್ತಾವಂತ ನೋಡೋದಾದ್ರೆ ನಾವು ತಿನ್ನೋ ಆಹಾರದಿಂದ ಬರಬಹುದು, ಕುಡಿ ನೀರಿನಿಂದ ಬರಬಹುದು, ಅಥವಾ ನಾವು ಉಸಿರಾಟ ಮಾಡೋ ಗಾಳಿಯಿಂದ ಬರಬಹುದು. ಅದಕ್ಕೆ ನಾವು ಯಾವುದೋ ಪ್ಲೇಸ್ನಾಗ ಏನೋ ತಿನ್ನೋಕ್ಕಿಂತ ಮೊದಲು ಥಿಂಕ್ ಮಾಡಿ ತಿನ್ಬೇಕಾಗ್ತೈತಿ. ಯಾಕಂದ್ರೆ ಆ ಫುಡ್ ರೆಡಿ ಮಾಡೋರು ಯಾವ ರೀತಿ ಮಾಡಿರ್ತಾರಂತ ಗೊತ್ತಿಲ್ಲ, ಅದು ಯಾವ ಪ್ಲೇಸ್ನಾಗ ರೆಡಿ ಆಗಿರುತ್ತಂತ ಗೊತ್ತಿಲ್ಲ. ಸೊ ಅಲ್ಲಿ ಎಷ್ಟು ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಆ ಫುಡ್ಡಿನಿಂದ ನಮ್ಗೆ ಬರ್ತಾವಂತ ಐಡಿಯಾನೂ ಇರೋಂಗಿಲ್ಲ. ಅದಕ್ಕೆ ನಾವು ಯಾವ್ಯಾವುದೋ ಪ್ಲೇಸ್ನಾಗ ಏನೋ ತಿನ್ನೋಕ್ಕಿಂತ ಅಥವಾ ಕುಡಿಯೋಕ್ಕಿಂತ ಮೊದಲು ಥಿಂಕ್ ಮಾಡಿ ತಿನ್ನಬೇಕಾಗ್ತೈತಿ, ಕುಡಿಬೇಕಾಗ್ತೈತಿ. ಇವುಗಳನ್ನು ನಾವು ಸೂಕ್ಷ್ಮ ಜೀವಿಗಳು ಯಾಕೆ ಹೇಳ್ತೀವಂತ ನೋಡೋದಾದ್ರೆ ಇವುಗಳನ್ನು ನಾವು ಬರಿಗಣ್ಣಿನಿಂದ ನೋಡೋಕ್ಕಾಗಂಗಿಲ್ಲ. ಇವುಗಳನ್ನು ನೋಡಬೇಕಂದ್ರೆ ನಾವು ಮೈಕ್ರೋಸ್ಕೋಪ್ ಥ್ರೂನ ನೋಡಬೇಕು. ಸೂಕ್ಷ್ಮ ಜೀವಿಗಳನ್ನು ಮೈಕ್ರೋಸ್ಕೋಪ್ ಥ್ರೂ ನೋಡಿದ್ರೆ ಅಷ್ಟೇ ನಮ್ಗೆ ಕಾಣಿಸ್ತಾವು. ಇವತ್ತಿನ ಟಾಪಿಕ್ನಾಗ ನಾವು ಬ್ಯಾಕ್ಟೀರಿಯಾಗಳು ಮತ್ತು ಅದರಿಂದ ಬರುವ ರೋಗಗಳ ಮೇಲೆ ಡಿಸ್ಕಸ್ ಮಾಡೋಣ. ಈ ಬ್ಯಾಕ್ಟೀರಿಯಾಗಳು ಅಂದರೆ ಏನಂತ ನೋಡೋದಾದ್ರೆ ಬ್ಯಾಕ್ಟೀರಿಯಾಗಳನ್ನು ಕಂಡುಹಿಡಿದವರು ಲೆವೆನ್ ಹುಕ್ ಅವರನ್ನು ನಾವು ಫಾದರ್ ಆಫ್ ಮೈಕ್ರೋಬಯಾಲಜಿ ಅಂತ ಹೇಳ್ತೀವಿ. ಇವರನ್ನು ನಾವು ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಈ ಸೂಕ್ಷ್ಮ ಜೀವಿಗಳನ್ನು ಕಂಡುಹಿಡಿದವರು ಕೂಡ ಈ ಲೆವೆನ್ ಹುಕ್ ಅವರೇ. ಬ್ಯಾಕ್ಟೀರಿಯಾಗಳಿಗೆ ಹೆಸರು ನೀಡಿದವರು ಲೂಯಿಸ್ ಪಾಶ್ಚರ್. ಇವು ಬ್ಯಾಕ್ಟೀರಿಯಾಗಳನ್ನು ಕಂಡುಹಿಡಿದವರ ಲೆವೆನ್ ಹುಕ್ ಆದ್ರೆ ಇವುಗಳಿಗೆ ಹೆಸರು ನೀಡಿದವರು ಲೂಯಿಸ್ ಪಾಶ್ಚರ್. ಬ್ಯಾಕ್ಟೀರಿಯಾದ ಗಾತ್ರ 0.2 ಮೈಕ್ರಾನ್ ಟು 1 ಮೈಕ್ರಾನ್. ಇಷ್ಟು ಸೂಕ್ಷ್ಮ ಗಾತ್ರದ ಜೀವಿಗಳನ್ನು ನಾವು ಬರಿಗಣ್ಣಿನಿಂದ ನೋಡೋಕ್ಕಾಗಂಗಿಲ್ಲ. ಸೊ ಅವುಗಳನ್ನು ನೋಡಬೇಕಂದ್ರೆ ನಾವು ಮೈಕ್ರೋಸ್ಕೋಪನ್ನು ಯೂಸ್ ಮಾಡಲೇಬೇಕು. ವಿತೌಟ್ ಮೈಕ್ರೋಸ್ಕೋಪ್ ನಾವು ಯಾವುದೇ ರೀತಿಯ ಸೂಕ್ಷ್ಮ ಜೀವಿಗಳನ್ನು ನೋಡೋಕ್ಕಾಗಂಗಿಲ್ಲ. ಈ ಬ್ಯಾಕ್ಟೀರಿಯಾಗಳು ಏಕಕೋಶೀಯ ಜೀವಿಗಳು ಅಂದರೆ ಏನು ಅಂತ ನೋಡೋದಾದ್ರೆ ಈ ಬ್ಯಾಕ್ಟೀರಿಯಾಗಳು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರ್ತೈತಿ. ಇದು ಒಂದು ಬ್ಯಾಕ್ಟೀರಿಯಾ ಆದ್ರೆ ಅದರ ದೇಹದಲ್ಲಿ ಒಂದೇ ಒಂದು ಜೀವಕೋಶ ಇರ್ತೈತಿ. ಆ ಒಂದೇ ಒಂದು ಜೀವಕೋಶದಿಂದನ ಇದು ನಮ್ಮ ದೇಹದೊಳಗೆ ಸೇರ್ಕೊಂಡು ನಮ್ಮ ಇಡೀ ದೇಹವನ್ನು ಅಸ್ವಸ್ಥವನ್ನಾಗಿ ಮಾಡ್ತೈತಿ. ನೋಡ್ರಿ, ಒಂದು ಬ್ಯಾಕ್ಟೀರಿಯಾಗ ಎಷ್ಟು ಪವರ್ ಇರುತ್ತಂತ. ಸೊ ಇದು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದೆ. ಈ ಜೀವಕೋಶದೊಳಗೆ ಕೋಶಭಿತ್ತಿ, ಕೋಶಪೊರೆ ಮತ್ತು ಕೋಶದ್ರವ್ಯ ಒಳಗೊಂಡಿರ್ತೈತಿ. ಅತ್ಯಂತ ಹೊರಪದರ ಕೋಶಭಿತ್ತಿ. ಇಲ್ಲಿ ಇಮೇಜ್ನಾಗ ಏನು ನೋಡಾಕತ್ತಿರಲ್ಲ, ಇದು ಒಂದು ಬ್ಯಾಕ್ಟೀರಿಯಾ ಸೆಲ್. ಇದರ ಅತ್ಯಂತ ಹೊರಪದರ ಕೋಶಭಿತ್ತಿ ಅಂತ ಹೇಳ್ತೀವಿ. ಈ ಕೋಶಭಿತ್ತಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ನಿಂದ ಮಾಡಲ್ಪಟ್ಟಿರ್ತೈತಿ. ಬ್ಯಾಕ್ಟೀರಿಯಾಗಳ ಬಗ್ಗೆ ಅಧ್ಯಯನವನ್ನು ನಾವು ಬ್ಯಾಕ್ಟೀರಿಯಾಲಜಿ ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯಾಗಳ ಬಗ್ಗೆ ಎಷ್ಟೋ ಜನ ಅಧ್ಯಯನ ಮಾಡ್ತಿರ್ತಾರೆ. ಆ ಬ್ಯಾಕ್ಟೀರಿಯಾಗಳ ಅಧ್ಯಯನವನ್ನು ನಾವು ಬ್ಯಾಕ್ಟೀರಿಯಾಲಜಿ ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯಾ ಒಳಗೆ ಯೂಸ್ಫುಲ್ ಬ್ಯಾಕ್ಟೀರಿಯಾಸು ಅದಾವು, ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸು ಅದಾವು. ಯೂಸ್ಫುಲ್ ಬ್ಯಾಕ್ಟೀರಿಯಾ ಯಾವುದಂತ ನೋಡೋದಾದ್ರೆ ಹಾಲನ್ನು ಮೊಸರಾಗಿಸುವ ಬ್ಯಾಕ್ಟೀರಿಯಾ ಯಾವುದಂದ್ರೆ ಲ್ಯಾಕ್ಟೋಬ್ಯಾಲಸಿಸ್. ಈ ಬ್ಯಾಕ್ಟೀರಿಯಾ ಹಾಲನ್ನು ಮೊಸರಾಗಿ ಮಾಡ್ತೈತಿ. ಸೊ
ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದೊಳಗೆ ಸೇರ್ಕೊಂಡು ನಮ್ಗೆ ರೋಗಗಳನ್ನು ಉಂಟು ಮಾಡ್ತವೆ. ಎಕ್ಸಾಂಪಲ್ ಟೈಫಾಯ್ಡ್, TB ಇದರ ಬ್ಯಾಕ್ಟೀರಿಯಾಗಳು ನಮ್ಮ ದೇಹವನ್ನು ಸೇರಿಕೊಂಡ್ರೆ ನಮ್ಮ ದೇಹ ಕಂಪ್ಲೀಟಾಗಿ ಅಸ್ವಸ್ಥಗೊಳ್ತೈತಿ. ಅದರಿಂದ ನಾವು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡೋಕ್ಕಾಗಂಗಿಲ್ಲ. ನೆಕ್ಸ್ಟ್ ಸ್ಲೈಡ್ನಾಗ ಬ್ಯಾಕ್ಟೀರಿಯಾಗಳಿಂದ ಬರುವ ರೋಗಗಳ ಬಗ್ಗೆ ನೋಡೋಣ. ಹೋಪ್ ನಿಮಗೆಲ್ಲ ಬ್ಯಾಕ್ಟೀರಿಯಾಗಳು ಅಂದ್ರೆ ಏನಂತ ಅರ್ಥ ಆಗೈತೆ ಅಂತ ಅನ್ಕೋತೀನಿ. ಬ್ಯಾಕ್ಟೀರಿಯಾಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಬ್ಯಾಕ್ಟೀರಿಯಾಗಳಿಂದ ಯಾವ್ಯಾವ ರೋಗಗಳು ಬರ್ತಾವಂತ ನೋಡ್ಕೊಂಡು ಹೋಗೋಣ. ಫಸ್ಟ್ ಧನುರ್ವಾಯು ಅಂದ್ರೆ ಟೆಟಾನಸ್. ಕನ್ನಡದಾಗ ಅಷ್ಟೇ ಅಲ್ಲದೆ ರೋಗಗಳ ಹೆಸರುಗಳನ್ನು ಇಂಗ್ಲೀಷ್ ಒಳಗೂ ನೆನಪಿಟ್ಕೊರಿ. ಯಾಕಂದ್ರೆ ಬ್ಯಾಕ್ಟೀರಿಯಾ ಹೆಸರುಗಳು ಮತ್ತು ಈ ರೋಗಗಳ ಹೆಸರುಗಳು ಆಲ್ಮೋಸ್ಟ್ ಸಿಮಿಲರ್ ಇರ್ತಾವೆ. ಸೊ ರೋಗಗಳು ಯಾವಂತ ಗೊತ್ತಾದ್ರೆ ಬ್ಯಾಕ್ಟೀರಿಯಾಗಳನ್ನು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಈ ಟೆಟಾನಸ್ ಎಂಬ ರೋಗ ಕ್ಲಾಸ್ಟ್ರಿಡಿಯಂ ಟೈಟಾನಿ ಎಂಬ ಬ್ಯಾಕ್ಟೀರಿಯಾದಿಂದ ಬರ್ತೈತಿ. ಈ ಕ್ಲಾಸ್ಟ್ರಿಡಿಯಂ ಟೈಟಾನಿ ಬ್ಯಾಕ್ಟೀರಿಯಾ ಯೂಶ್ವಲಿ ಮಣ್ಣಿನೊಳಗಿರುತ್ತೆ. ಇದು ನಮ್ಮ ದೇಹವನ್ನು ಗಾಯದ ಮೂಲಕ ದೇಹವನ್ನು ಪ್ರವೇಶ ಮಾಡಿ ನಮ್ಮ ದೇಹದಲ್ಲಿ ವಿಷವನ್ನು ಉತ್ಪತ್ತಿ ಮಾಡ್ತೈತಿ. ಈ ವಿಷದಿಂದ ನಮಗೆ ಸ್ನಾಯು ಸೆಳೆತ ಉಂಟಾಗುತ್ತೆ. ಈ ಟೆಟಾನಸ್ ರೋಗ ಆದವರಿಗೆ ಸಮ್ಟೈಮ್ಸ್ ಬಾಯಿ ಮತ್ತು ದವಡೆಯನ್ನು ಓಪನ್ ಕ್ಲೋಸ್ ಮಾಡೋಕ್ಕಾಗ್ತಿರಂಗಿಲ್ಲ, ಅಷ್ಟು ವಿಪರೀತ ನೋವು ಅವ್ರಿಗೆ ಇರ್ತೈತಿ. ಸೊ ಇದು ಪರಿಣಾಮ ಬೀರುವ ದೇಹದ ಭಾಗ ಯಾವುದಂತ ನೋಡೋದಾದ್ರೆ ಸ್ನಾಯು ಮತ್ತು ಈ ಧನುರ್ವಾಯು ಆದವ್ರದ ಶರೀರ ಬಾಗ್ತೈತಿ. ಈ ಟೆಟಾನಸ್ ರೋಗ ಆಗೈತೆ ಅಂತ ನಾವು ಸ್ಪ್ಯಾಟ್ಯುಲಾ ಪರೀಕ್ಷೆಯ ಮೂಲಕ ಟೆಸ್ಟ್ ಮಾಡಬಹುದು. ಸೊ ಧನುರ್ವಾಯು ಏನಾರ ಐತಿ ಅಂತ ಗೊತ್ತಾದ್ರೆ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ. ನೆಕ್ಸ್ಟ್ ಕಾಲರಾ. ಈ ಕಾಲರಾ ರೋಗ ಹಿಂದಿನ ಕಾಲದಿಂದಲೂ ಬಂದೈತಿ. ಇದು ಒಂದು ದೊಡ್ಡ ಸಾಂಕ್ರಾಮಿಕ ರೋಗ ಅಂತಲೇ ಹೇಳಬಹುದು. ಕಾಲರಾದಿಂದ ಹಿಂದಿನ ಕಾಲದಾಗ ಎಷ್ಟೋ ಜನರ ಸಾವು ಕೂಡ ಆಗೈತಿ. ಈ ಕಾಲರಾ ರೋಗ ಹೆಂಗೆ ಬರುತ್ತಂತ ನೋಡಿದ್ರೆ ನಾವು ಕಲುಷಿತ ಆಹಾರ ಮತ್ತು ಕಲುಷಿತ ನೀರ ಸೇವನೆ ಮಾಡೋದ್ರಿಂದ ಕಾಲರಾ ರೋಗ ವಿಪರೀತವಾಗಿ ಸ್ಪ್ರೆಡ್ ಆಗ್ತೈತಿ. ಈ ಕಾಲರಾ ರೋಗ ತರುವ ಬ್ಯಾಕ್ಟೀರಿಯಾ ಯಾವುದಂತ ನೋಡೋದಾದ್ರೆ ವಿಬ್ರಿಯೋ ಕಾಲರೆ. ಕಾಲರಾ ರೋಗ ಆದವರಿಗೆ ವಾಂತಿ, ಬೇದಿ, ಬಾಯಿ ಒಣಗುವುದು, ಬಾಯಿ ಒಣಗಿ ಡಿಹೈಡ್ರೇಷನ್ ಆಗುತ್ತೆ. ಅದರಿಂದ ನಮ್ಮ ದೇಹದಲ್ಲಿರುವ ಎಲೆಕ್ಟ್ರೋಲೈಟ್ಗಳ ಅಸಮತೋಲನ ಆಗ್ತೈತಿ. ಸೊ ORS ಕುಡಿಯೋದ್ರಿಂದ ದೇಹದ ಸಮತೋಲನವನ್ನು ಕಾಪಾಡಬಹುದಂತ ಕಾಲರಾ ರೋಗ ಆದವರಿಗೆ ORS ಕುಡಿಸ್ತಾರೆ. ನಾವು ಈ ಕಾಲರಾ ರೋಗವನ್ನು ಕುದಿಸಿದ ನೀರು ಮತ್ತು ಸ್ವಚ್ಛವಾದ ಆಹಾರ ತಿನ್ನುವುದರಿಂದ ತಡೆಗಟ್ಟಬಹುದು. ನೆಕ್ಸ್ಟ್ ಕ್ಷಯ ರೋಗ ಅಂದ್ರೆ ಟ್ಯೂಬರೋಕ್ಯುಲೋಸಿಸ್, TB ಅಂತಲೇ ಹೇಳಬಹುದು. ಇದು ಮೈಕೋಬ್ಯಾಕ್ಟೀರಿಯಂ ಕ್ಯೂಲೋಸಿಸ್ MBT ಎಂಬ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಇದು ನಮ್ಮ ದೇಹದಲ್ಲಿ ಶ್ವಾಸಾಂಗ ವ್ಯೂಹದ ಮೇಲೆ ಫಸ್ಟ್ ಎಫೆಕ್ಟ್ ಮಾಡ್ತೈತೆ. ಶ್ವಾಸಾಂಗ ವ್ಯೂಹದಿಂದ ನಂತರ ಇಡೀ ನಮ್ಮ ದೇಹಕ್ಕೆ ಈ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗ್ತೈತಿ. ಇದರಿಂದ ಕೆಮ್ಮು, ಜ್ವರ, ಕಫದಲ್ಲಿ ರಕ್ತ ಕಂಡುಬರುವುದು ಮತ್ತು ತೂಕ ಇಳಿಕೆ ಆಗುತ್ತೆ. ಈ ಕ್ಷಯರೋಗ ಬಂದವರಿಗೆ BCG ಚುಚ್ಚುಮದ್ದಿನ ಮೂಲಕ ನಿವಾರಣೆ ಮಾಡ್ತಾರೆ. ಯಾವ ಚುಚ್ಚುಮದ್ದು? BCG ಚುಚ್ಚುಮದ್ದು. ಕ್ಷಯ ರೋಗವನ್ನು ನಾವು ಒಂದು ಸಾಂಕ್ರಾಮಿಕ ರೋಗ ಅಂತಲೇ ಹೇಳಬಹುದು. ಯಾಕಂದ್ರೆ ಇದು ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡ್ತೈತಿ. ಈಗ ಕ್ಷಯ ರೋಗ ಬಂದ ವ್ಯಕ್ತಿ ನನ್ನ ಮುಂದೆ ನಿಂತು ಕೆಮ್ಮಿದ ಅಂದ್ರೆ ನಂದು ಇಮ್ಯುನಿಯೋ ಸಿಸ್ಟಮ್ ಏನಾರ ವೀಕ್ ಇತ್ತಂದ್ರೆ ನನಗೂ ಕೂಡ ಈಸಿಯಾಗಿ ಈ TB ಅನ್ನೋ ರೋಗ ಅಟ್ಯಾಕ್ ಆಗ್ತೈತಿ. ವರ್ಲ್ಡ್ ಟ್ಯೂಬರೋಕ್ಯುಲೋಸಿಸ್ ಡೇ ಅನ್ನು ಮಾರ್ಚ್ 24ಗೆ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಪ್ಲೇಗ್. ಇದನ್ನು ನಾವು ಪ್ರಾಣಿಜನ್ಯ ರೋಗ ಅಂತ ಹೇಳ್ತೀವಿ. ಯಾಕಂದರೆ ಇದು ಒಂದು ಇಲಿಯಿಂದ ಬರುವ ರೋಗವಾಗಿದೆ. ಹಿಂದಿನ ಕಾಲನಾಗ ಮನೆಯೊಳಗೂ ಎಷ್ಟೊಂದು ಇಲಿ ಇರ್ತಿದ್ದು. ಸೊ ಈ ಇಲಿಗೆ ಏನಾರ ಎರಿಸೇನಿಯಾ ಪೆಸ್ಟಿಸ್ ಎಂಬ ಬ್ಯಾಕ್ಟೀರಿಯಾ ಕಚ್ಚಿದ್ರೆ ಆ ಕಚ್ಚಿದ ಇಲಿಗೆ ಏನಾರ ಚಿಗುಟುಗಳು ಕಚ್ಚಿ ಮನುಷ್ಯರಿಗೆ ಕಚ್ಚಿದ್ರೆ ಮನುಷ್ಯರಿಗೂ ಕೂಡ ಪ್ಲೇಗ್ ರೋಗ ಬರ್ತಿತ್ತು. ಈ ಪ್ಲೇಗ್ ರೋಗ ಮನುಷ್ಯರಲ್ಲಿ ಸಾವನ್ನು ಕೂಡ ತಂದೈತಿ. ಸೊ ಹಿಂದಿನ ಕಾಲನಾಗ ಸೂಕ್ತ ಚಿಕಿತ್ಸೆ ಇಲ್ಲದ ಕಾರಣ ಮತ್ತು ಈ ಬಡತನದ ಕಾರಣ ಎಷ್ಟೊಂದು ಜನರು ಊರಿಗೂರೇ ಸಾವನ್ನು ಅಪ್ಪ್ಯಾರ. ಈ ಕಾಲರಾ, ಪ್ಲೇಗ್, ಕುಷ್ಠರೋಗ ಇವೆಲ್ಲ ಕೂಡ ಒಂದು ಸಾಂಕ್ರಾಮಿಕ ರೋಗಗಳು. ಇದರಿಂದ ಎಷ್ಟೋ ಜನರ ಸಾವುಗಳು ಸಂಭವಿಸವಂತ ಹೇಳಬಹುದು. ಈ ಪ್ಲೇಗ್ ರೋಗ ಬಂತಂದ್ರೆ ಇದು ರಕ್ತ ಮತ್ತು ಶ್ವಾಸಕೋಶದ ಮೇಲೆ ಪರಿಣಾಮ ಬೀರ್ತೈತಿ. ನೆಕ್ಸ್ಟ್ ಕುಷ್ಠರೋಗ. ಕುಷ್ಠರೋಗ ಕೂಡ ಒಂದು ಸಾಂಕ್ರಾಮಿಕ ರೋಗ. ಇದು ಮೈಕೋಬ್ಯಾಕ್ಟೀರಿಯಂ ಲೈಪ್ರೆ ಎಂಬ ಬ್ಯಾಕ್ಟೀರಿಯಾದಿಂದ ದೇಹವನ್ನು ಸೇರ್ಕೋತೈತಿ.
ಈ ಕುಷ್ಠರೋಗದ ಒಳಗೆ 2 ಟೈಪ್ ಬರ್ತಾವೆ. ಒಂದು ಚರ್ಮ ಕುಷ್ಠರೋಗ ಮತ್ತು ಇನ್ನೊಂದು ನರ ಕುಷ್ಠರೋಗ. ಚರ್ಮ ಕುಷ್ಠರೋಗ ಅಂದ್ರೆ ಚರ್ಮದ ಮೇಲೆ ವೈಟ್ ಪ್ಯಾಚಸ್ ಆಗ್ತಾವೆ. ಇದು ದೀರ್ಘಕಾಲದ ಮತ್ತು ದಿನ ಹೆಚ್ಚಾಗುವ ಬ್ಯಾಕ್ಟೀರಿಯಾ ಸೋಂಕು ಅಂತ ಹೇಳಬಹುದು. ಇದಕ್ಕೆ ನಾವು ನಿರ್ದಿಷ್ಟವಾದ ಚಿಕಿತ್ಸೆಯನ್ನು ತಗೊಳ್ಳಿಕ್ಕಂದ್ರೆ ಇದು ನಮ್ಮ ಶ್ವಾಸಾಂಗ ವ್ಯೂಹ, ರಕ್ತನಾಳ ಮತ್ತು ಕಣ್ಣುಗಳನ್ನು ಕಂಪ್ಲೀಟಾಗಿ ಈ ಮೈಕೋಬ್ಯಾಕ್ಟೀರಿಯಂ ಲೈಪ್ರೇನು ಬ್ಯಾಕ್ಟೀರಿಯಾ ಕಂಪ್ಲೀಟಾಗಿ ನಮ್ಮ ದೇಹವನ್ನು ನಾಶ ಮಾಡ್ತೈತಿ. ಈ ಕುಷ್ಠರೋಗ ಇದ್ದವರು ಆಲ್ಮೋಸ್ಟ್ ಅವರು ಅರ್ಧ ಕೈ ಕಟ್ಟಾಗಿರ್ತಾವೆ, ಇಲ್ಲ ಅವ್ರ ಕಣ್ಣು ಪೂರ್ತಿ ಕಾಣಿಸ್ತಿರಂಗಿಲ್ಲ. ಈ ಕುಷ್ಠರೋಗ ಚರ್ಮ ಮತ್ತು ನರಗಳ ಮೇಲೆ ಎಫೆಕ್ಟ್ ಮಾಡ್ತೈತಿ. ಕುಷ್ಠರೋಗ ದಿನವನ್ನು ನಾವು ಜನವರಿ 30ಗೆ ವರ್ಲ್ಡ್ ವೈಡ್ ಆಚರಣೆ ಮಾಡ್ತೀವಿ. ಯಾಕಂದ್ರೆ ಈ ಮಹಾತ್ಮ ಗಾಂಧೀಜಿಯವರು ಕುಷ್ಠರೋಗ ನಿವಾರಣೆ ಸಲುವಾಗಿ ತುಂಬ ಶ್ರಮಿಸಾರಂತ ತಿಳ್ಕೊಂಡು ಅವರ ಮರಣದ ದಿನ ಅಂದರೆ ಜನವರಿ 30ಯನ್ನು ವರ್ಲ್ಡ್ ಲೆಪ್ರಸಿ ಡೇ ಅಂತ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಟೈಫಾಯ್ಡ್. ಇದು ವಿಷಮ ಶೀತ ಜ್ವರ ಅಂತ ಹೇಳ್ತೀವಿ. ಇದು ಸ್ಯಾಲ್ಮೊನೆಲ್ಲಾ ಟೈಪಿ ಎಂಬ ಬ್ಯಾಕ್ಟೀರಿಯಾದಿಂದ ಬರ್ತೈತಿ. ಸೊ ಈ ಟೈಫಾಯ್ಡ್ ಆದಾಗ ನಮಗೆ ಜ್ವರ, ಸುಸ್ತು, ಹೊಟ್ಟೆ ನೋವು ಕಾಣಿಸ್ಕೊಳ್ತೈತಿ. ಇದನ್ನು ನಾವು ಗ್ಯಾಸ್ಟ್ರಿಕ್ ಜ್ವರ ಮತ್ತು ನಿಧಾನದ ಜ್ವರ ಅಂತ ಹೇಳ್ತೀವಿ. ಯಾಕಂದ್ರೆ ಇದು 37 ಡಿಗ್ರಿ ಟು 39 ಡಿಗ್ರಿಗಿಂತ ಜಾಸ್ತಿ ಜ್ವರ ನಮ್ಮ ದೇಹದೊಳಗೆ ತರ್ತೈತಿ. ಈ ಟೈಫಾಯ್ಡ್ ಯಾವ ರೀತಿ ಆಗ್ತೈತೆ ಅಂತ ನೋಡೋದಾದ್ರೆ ಸೇಮ್ ಕಲುಷಿತ ನೀರು ಮತ್ತು ಕಲುಷಿತ ಆಹಾರ ಸೇವನೆಯಿಂದ ಈ ಟೈಫಾಯ್ಡ್ ಆಗ್ತೈತೆ ಅಂತ ನಾ ಹೇಳಬಹುದು. ಸೊ ನಾವು ಟೈಫಾಯ್ಡ್ ಆಗೈತೆ ಅಂತ ವಿಡಾಲ್ ಟೆಸ್ಟ್ ಮೂಲಕ ಪತ್ತೆ ಹಚ್ಚಬಹುದು. ಯಾವ ಟೆಸ್ಟು? ವಿಡಾಲ್ ಟೆಸ್ಟ್ ಮೂಲಕ ಪತ್ತೆ ಹಚ್ಚಬಹುದು. ನೆಕ್ಸ್ಟ್ ನಾಯಿ ಕೆಮ್ಮು ಅಂದ್ರೆ ಊಫಿಂಗ್ ಕಫ್. ಇದು ಹಿಮೋಫಿಲ್ಲಸ್ ಫರ್ಟಿಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಬರ್ತೈತಿ. ಈ ನಾಯಿ ಕೆಮ್ಮನ್ನು ನಾವು 100 ದಿನದ ಜ್ವರ ಅಂತ ಕರಿತೀವಿ. ಈ ನಾಯಿ ಕೆಮ್ಮ ಅಂದರೆ ಊಫಿಂಗ್ ಕಫ್ ಯಾರಿಗಾಗಿರುತ್ತಲ್ಲ, ಈ ರೋಗಗ್ರಸ್ತ ಮನುಷ್ಯ ಕಂಟಿನ್ಯೂಯಸ್ ಆಗಿ 100 ದಿನ ಕೆಮ್ಕೋತಾನೆ ಇರ್ತಾನೆ. ಇದು ಕೂಡ ಒಂದು ಸಾಂಕ್ರಾಮಿಕ ರೋಗ. ಸೊ ಈ ಮನುಷ್ಯ 100 ದಿನ ಕೆಮ್ಕೋತಿದ್ದಂದ್ರೆ ಮುಂದೆ ಇದ್ದವ್ರಿಗೂ ಕೂಡ ಈ ರೋಗ ಸಾಂಕ್ರಾಮಿಕವಾಗಿ ಹರಡ್ತೈತಿ. ಈ ಕೆಮ್ಮು ಅಂದ್ರೆ ನಾವು ಫಸ್ಟ್ ಶ್ವಾಸಾಂಗ ವ್ಯೂಹದ ಮೇಲೆ ಎಫೆಕ್ಟ್ ಮಾಡ್ತೈತೆ ಅಂತ ನೆನಪಿಟ್ಕೋಬೇಕು. ಯಾವುದೇ ಕೆಮ್ಮಿರಲಿ ಫಸ್ಟ್ ಬರೋದು ಶ್ವಾಸಾಂಗ ವ್ಯೂಹ. ಇಲ್ಲಿಂದ ನೆಕ್ಸ್ಟ್ ಜ್ವರ, ತಲೆನೋವು, ವಾಂತಿ, ಬೇದಿ ಈ ಥರ ಲಕ್ಷಣಗಳು ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತವೆ. ಗಂಟಲು ಮಾರಿ ಡಿಫ್ತೀರಿಯಾ ಅಂತ ಹೇಳ್ತೀವಿ. ಇದು ಕಾರ್ನಿ ಬ್ಯಾಕ್ಟೀರಿಯಾದಿಂದ ಹರಡ್ತೈತಿ. ಇದು ಗಂಟಲು, ಹೃದಯ, ನರವ್ಯೂಹದ ಮೇಲೆ ಎಫೆಕ್ಟ್ ಮಾಡ್ತೈತಿ. ಈ ಗಂಟಲು ಮಾರಿ ಏನೈತಲ್ಲ, ಇದು ವರ್ಷಾದ್ಯಂತ ಇರುವ ರೋಗ ಅಂತಲೇ ಹೇಳಬಹುದು. ಸೊ ಇದು ಒಂದ್ಸಲ ಬಂತಂದ್ರೆ ಕಂಟಿನ್ಯೂಯಸ್ ವರ್ಷಾನುದ್ದಕ್ಕೂ ಇರತೈತಿ. ಇದನ್ನು ನಾವು ಡಿ ಪಿ ಟಿ ಚುಚ್ಚುಮದ್ದನ್ನು ನೀಡುವ ಮೂಲಕ ಗುಣಪಡಿಸಬಹುದು. ಇದು ಯೂಶ್ವಲಿ ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ತೈತೆ ಅಂತ ಹೇಳಬಹುದು. ನೆಕ್ಸ್ಟ್ ನೆರಡಿ ಜ್ವರ ಅಂದ್ರೆ ಅಂಥ್ರಾಕ್ಸ್. ಈ ನೆರಡಿ ಜ್ವರ ಏನೈತಲ್ಲ, ಪ್ರಾಣಿಗಳಾದ ಹಸು, ಕುರಿ, ಆಡು, ಎಮ್ಮೆ, ಹಂದಿಗಳಲ್ಲಿ ಕಾಣಿಸ್ಕೊಳ್ತೈತಿ. ಇದು ಬ್ಯಾಸಿಲಸ್ ಅಂಥ್ರಾಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಬರ್ತೈತಿ. ಈ ಅಂಥ್ರಾಕ್ಸ್ ಏನಾರ ಆದ್ರೆ ಪ್ರಾಣಿಗಳಲ್ಲಿ ಜ್ವರ, ಹೊಟ್ಟೆ ಉಬ್ಬರಿಸುವುದು, ಕಣ್ಣು ಕೆಂಪಾಗಿ ಕಣ್ಣಾಗ ನೀರು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಬ್ಯಾಸಿಲಸ್ ಅಂಥ್ರಾಸಿಸ್ ಪ್ರಾಣಿಗಳ ಜೊಲ್ಲು ಏನಿರುತ್ತಲ್ಲ ಅದರಲ್ಲಿ ಸೇರ್ಕೋತಾವೆ. ಸೊ ಇದು ಕೂಡ ಒಂದು ಸಾಂಕ್ರಾಮಿಕ ರೋಗ. ಈ ಅಂಥ್ರಾಕ್ಸ್ ರೋಗ ಇದ್ದ ಪ್ರಾಣಿಗಳು ಬೇರೆ ಪ್ರಾಣಿಗಳ ಸಂಪರ್ಕಕ್ಕೆ ಬಂದ್ರೆ ಆ ಪ್ರಾಣಿಗಳಿಗೂ ಕೂಡ ಅಂಥ್ರಾಕ್ಸ್ ಅಟ್ಯಾಕ್ ಆಗ್ತೈತಿ. ಸೊ ಈ ಅಂಥ್ರಾಕ್ಸ್ ಇದ್ದ ಪ್ರಾಣಿಗಳು ಏನಾರ ಸತ್ತು ಅಂದ್ರೆ ಅವುಗಳನ್ನು ಹುಳಂಗಿಲ್ಲ, ಸುಡ್ತಾರೆ. ಯಾಕಂದ್ರೆ ಒಂದು ಸಾರಿ ಸತ್ತ ಪ್ರಾಣಿಗಳ ದೇಹವನ್ನು ಸುಟ್ರೆ ಎಲ್ಲ ಬ್ಯಾಕ್ಟೀರಿಯಾಗಳು ನಾಶ ಆಗ್ತಾವಂತ ಈ ಪ್ರಾಣಿಗಳನ್ನು ಸುಡ್ತಾರೋ. ಈ ಬ್ಯಾಕ್ಟೀರಿಯಾದಿಂದ ರೋಗಗಳು ಇಷ್ಟೇ ಅಲ್ಲದೆ ಇನ್ನೂ ಎಷ್ಟೊಂದು ರೋಗಗಳು ಬರ್ತಾವೆ. ವೈರಸ್ ಮತ್ತು ಅವುಗಳಿಂದ ಯಾವ್ಯಾವ ರೋಗಗಳು ಬರ್ತಾವಂತ ನೆಕ್ಸ್ಟ್ ವಿಡಿಯೋನಾಗ ನಾವು ನೋಡ್ಕೊಂಡು ಹೋಗೋಣ. ಹೋಪ್ ನಿಮಗೆಲ್ರಿಗೂ ಬ್ಯಾಕ್ಟೀರಿಯಾಗಳು ಮತ್ತು ಅದರಿಂದ ಬರುವ ರೋಗಗಳು ಅಂಡರ್ಸ್ಟ್ಯಾಂಡ್ ಆಗೈತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.